ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 65 ಮತ್ತು 66ನೇ ಅಧ್ಯಾಯಗಳಾದ ಅಕ್ಷಯ ತೃತೀಯಾ ವ್ರತ, ಸಾರಸ್ವತ ವ್ರತಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಈಶ್ವರನು ಹೇಳುತ್ತಾನೆ, ಸಕಲ ಇಷ್ಟಾರ್ಥಗಳನ್ನು ಕೊಡುವ ಮತ್ತೊಂದು ತೃತೀಯ ವ್ರತವನ್ನು ಹೇಳುವೆನು. ಆ ದಿನದಲ್ಲಿ ಮಾಡಿದ ದಾನ, ಹೋಮ, ಜಪ ಇವೆಲ್ಲ ಅಕ್ಷಯವಾಗುವವು. ವೈಶಾಖ ಮಾಸದ ಶುಕ್ಲಪಕ್ಷ ತೃತೀಯೆಯ ದಿನ ಉಪವಾಸ ಮಾಡುವವರ ಸುಕೃತವೆಲ್ಲವೂ ಅಕ್ಷಯ ಫಲವನ್ನು ಪಡೆಯುವುದು. ಆ ತೃತೀಯೆಯೊಡನೆ ಕೃತಿಕಾ ನಕ್ಷತ್ರವೂ ಸೇರಿದರೆ ಅದು ಮತ್ತಷ್ಟು ಅತಿಶಯವಾದ ಪವಿತ್ರ ದಿನವೆನಿಸುವುದು. ಅಂದು ದಾನ ಮಾಡಲಿ, ಹೋಮ ಮಾಡಲಿ, ಜಪ ಮಾಡಲಿ ಎಲ್ಲಕ್ಕೂ ಅನಂತವಾದ ಫಲವು ಲಭಿಸುವುದು. ಈ ವ್ರತಾಚರಣೆಯಿಂದ ಸಂತತಿಯು ಅಕ್ಷಯವಾಗಿ ಬೆಳೆಯುವುದು. ಪುಣ್ಯವು ಅಪರಿಮಿತ ಫಲವನ್ನು ಕೊಡುವುದು. ವಿಷ್ಣುವನ್ನು ಅಕ್ಷತೆಗಳಿಂದ ಪೂಜಿಸುವರಾದ ಕಾರಣ
ಆ ತೃತೀಯೆಗೆ ಅಕ್ಷಯವೆಂದೇ ಹೆಸರು ಬಂದಿತು. ಜನರು ಅಕ್ಷತೆಗಳನ್ನು ವಿಷ್ಣುವಿಗೆ ಸಮರ್ಪಿಸಿ ತಾವು ಅವುಗಳಿಂದ ಸ್ನಾನ ಮಾಡುವರು. ಬ್ರಾಹ್ಮಣರಿಗೆ ಅಕ್ಷತೆಗಳನ್ನು ಅಚ್ಚುಕಟ್ಟಾಗಿ ಸಿದ್ಧಗೊಳಿಸಿದ ಹುರಿಹಿಟ್ಟನ್ನು ಕೊಡಬೇಕು. ಬಳಿಕ ವಿಧಿಯನ್ನನುಸರಿಸಿ ಭೋಜನ ಮಾಡಿದರೆ ಆ ಮಹಾತ್ಮನು ಅಕ್ಷಯ ಫಲವನ್ನು ಪಡೆಯುವನು. ಈ ಅಕ್ಷಯ ತೃತೀಯ ವ್ರತವೊಂದನ್ನು ವಿಧಿವತ್ತಾಗಿ ಮಾಡಿದರೂ ಸಾಕು, ಮನುಷ್ಯನು ಎಲ್ಲ ಬಗೆಯ ತೃತೀಯ ವ್ರತಗಳ ಫಲವನ್ನು ಹೊಂದುವನು. ತೃತೀಯೆಯ ದಿನ ಉಪವಾಸ ಮಾಡಿ ಜನಾರ್ದನನನ್ನು ಪೂಜೆ ಮಾಡಿದರೆ ರಾಜಸೂಯ ಯಾಗದ ಫಲವು ಬರುವುದು, ಉತ್ತಮ ಗತಿಯು ಲಭಿಸುವುದು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಅಕ್ಷಯ ತೃತೀಯ ವ್ರತಂ ನಾಮ ಪಂಚಷಷ್ಟಿತಮೋಧ್ಯಾಯಃ ಅಥ ಷಷ್ಷಷ್ಟಿತಮೋಧ್ಯಾಯಃ. ಮನುವು ಕೇಳುತ್ತಾನೆ, ಓ ಮಧುಸೂದನ, ಇಂಪಾದ ಮಾತು, ಸೌಭಾಗ್ಯ, ಮತಿ, ವಿದ್ಯೆ, ಅತಿಶಯವಾದ ಕೌಶಲ್ಯ, ದಂಪತಿಗಳಲ್ಲಿ ಅಸ್ಖಲಿತವಾದ ಪ್ರೇಮ, ಬಂಧುಜನರ ನಿರತಿಶಯ ವಿಶ್ವಾಸ, ದೀರ್ಘಾಯುಸ್ಸು ಇವೆಲ್ಲವೂ ದೊರಕಬೇಕಾದರೆ ಜನರು ಯಾವ ವ್ರತವನ್ನು ಆಚರಿಸಬೇಕು? ಮಾಧವ, ಅದನ್ನು ನನಗೆ ತಿಳಿಸು. ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ಎಲೈ ರಾಜನೇ, ಚೆನ್ನಾಗಿ ಕೇಳಿದೆ. ಸಾರಸ್ವತ ವ್ರತವನ್ನು ಹೇಳುವೆನು ಕೇಳು. ಅದರ ಹೆಸರನ್ನು ಹೇಳಿದ ಮಾತ್ರದಿಂದಲೇ ಸರಸ್ವತೀ ದೇವಿಯು ಪ್ರೀತಳಾಗುವಳು. ನನ್ನ ಭಕ್ತನು ಅತ್ಯುತ್ತಮವಾದ ಈ ವ್ರತವನ್ನು ಎಂದು ಆಚರಿಸಲಿಚ್ಛಿಸುವನೋ ಅಂದು ಪ್ರಾತಃಕಾಲದಲ್ಲಿ ಬ್ರಾಹ್ಮಣರನ್ನು ಪೂಜಿಸಿ ತರುವಾಯ ಇದನ್ನು ಪ್ರಾರಂಭಿಸಬೇಕು. ಅಥವಾ ಶುಭಗ್ರಹ ಸಹಿತವಾಗಿ ತಾರಾಬಲವು ಅನುಕೂಲವಾಗಿರುವ ಭಾನುವಾರದ ದಿನ ಬ್ರಾಹ್ಮಣರಿಗೆ ಪಾಯಸದ ಭೋಜನವನ್ನು ಮಾಡಿಸಿ ಅವರಿಂದ ಅನುಗ್ರಹವನ್ನು ಪಡೆಯಬೇಕು. ಅವರಿಗೆ ಬಿಳಿಯ ಪಂಚೆಗಳನ್ನು, ತನ್ನ ಶಕ್ತಿಗೆ ತಕ್ಕಂತೆ ದಕ್ಷಿಣೆಯನ್ನು ಕೊಟ್ಟು, ತಾನು ಶುಭ ವಸ್ತ್ರವನ್ನುಟ್ಟು ಬಿಳಿಯ ಹೂವನ್ನು ಗಂಧವನ್ನು ಸಮರ್ಪಿಸಿ ಭಕ್ತಿಯಿಂದ ಗಾಯತ್ರಿಯನ್ನು ಪೂಜಿಸಬೇಕು. ಓ ದೇವಿ, ಬ್ರಹ್ಮದೇವನು ನಿನ್ನನ್ನು ಬಿಟ್ಟು ತನ್ನ ಲೋಕದಲ್ಲಿರಲಾರನು. ಹಾಗೆಯೇ ನೀನು ನಿನ್ನ ಭಕ್ತನಾದ ನನ್ನನ್ನು ಕೈಬಿಡದೆ ವರವನ್ನು ಕರುಣಿಸು. ವೇದಗಳು, ಎಲ್ಲ ಬಗೆಯ ಶಾಸ್ತ್ರಗಳು ಮತ್ತು ಗೀತ ನೃತ್ಯಾದಿ ಕಲೆಗಳು ನಿನ್ನನ್ನುಳಿದು ಜೀವಿಸಲಾರವು. ಓ ದೇವಿ, ಹೀಗೆಯೇ ನನ್ನ ಮನೋರಥ ಸಿದ್ಧಿಗಳು ನನ್ನನ್ನು ಬಿಡದಿರಲಿ. ಎಲೆ ಸರಸ್ವತಿ, ಲಕ್ಷ್ಮಿ, ಮೇಧೆ, ಧರೆ, ಪುಷ್ಟಿ, ಗೌರಿ, ತುಷ್ಟಿ, ಪ್ರಭೆ, ಮತಿ ಈ 8 ನಿನ್ನ ಶರೀರಗಳು. ಇವುಗಳ ಮೂಲಕ ನನ್ನನ್ನು ಸಲಹು. ವೀಣೆ, ಜಪಸರ, ಕಮಂಡಲು, ಪುಸ್ತಕ ಈ 4 ಧರಿಸಿರುವ ಗಾಯತ್ರಿಯನ್ನು ಬಳಿಕ ಬಿಳಿಯ ಹೂಗಳಿಂದಲೂ ಅಕ್ಷತೆಗಳಿಂದಲೂ ಭಕ್ತಿಯೊಡನೆ ಪೂಜಿಸಬೇಕು. ಧರ್ಮಜ್ಞನಾದ ವ್ರತಾಚಾರಿಯು ಹಗಲು ರಾತ್ರಿಯೂ ಮೌನದಿಂದ ಭೋಜನ ಮಾಡಬೇಕು. ಪ್ರತಿಯೊಂದು ಪಕ್ಷದ ಪಂಚಮಿಯಲ್ಲೂ ವೇದಗಳ ಅಧಿಷ್ಠಾತ್ರಿಯಾದ ಸರಸ್ವತಿಯನ್ನು ಪೂಜಿಸಬೇಕು. 2 ಬಳ್ಳ ಅಕ್ಕಿ, ತುಪ್ಪದ ಪಾತ್ರೆ, ಹಾಲು, ಹಿರಣ್ಯ ಇವೆಲ್ಲವನ್ನೂ ದಾನ ಮಾಡಿ ಗಾಯತ್ರಿಯು ಪ್ರೀತಳಾಗಲಿ ಎಂದು ಅನುಸಂಧಾನ ಮಾಡಬೇಕು. ಈ ವ್ರತವನ್ನು ನಡೆಸುವಾತನು
ಸಂಧ್ಯಾಕಾಲದಲ್ಲಿ ಮೌನವನ್ನವಲಂಬಿಸಬೇಕು. 13 ತಿಂಗಳ ಕಾಲ ಹಗಲು ಮತ್ತು ರಾತ್ರಿಯೂಟಗಳ ಹೊರತು ಮಧ್ಯಕಾಲದಲ್ಲಿ ಮತ್ತೆ ಭೋಜನ ಮಾಡಬಾರದು. ವ್ರತವು ಸಮಾಪ್ತವಾದಾಗ ಬಿಳಿಯಕ್ಕಿಯ ಅನ್ನವನ್ನು ಭುಂಜಿಸಬೇಕು. ಅದಕ್ಕೆ ಮೊದಲು ಬ್ರಾಹ್ಮಣನಿಗೆ ವಸ್ತ್ರಯುಗ್ಮವನ್ನಿತ್ತು ಭೋಜನ ಮಾಡಿಸಬೇಕು. ದೇವಿಯ ಮೇಲ್ಗಟ್ಟಿನ ಬಟ್ಟೆ, ಗಂಟೆ, ಶುಭವಸ್ತ್ರಗಳು, ಹಸು, ಚಂದನ, 1 ಜೊತೆ ವಸ್ತ್ರ, ಮಂಟಪದ ಕಲಶ ಇವುಗಳನ್ನು ದಾನ ಮಾಡಬೇಕು. ವ್ರತವನ್ನು ಉಪದೇಶಿಸಿದ ಗುರುವನ್ನೂ ಸಹ ಭಕ್ತಿಯಿಂದ ಸತ್ಕರಿಸಬೇಕು. ಆತನಿಗೆ ಗಂಧ, ಪುಷ್ಪ, ವಸ್ತ್ರಾದಿಗಳನ್ನು ಕೊಡಬೇಕು. ಜಿಪುಣತನ ಮಾಡಬಾರದು. ಈ ಕ್ರಮದಿಂದ ಸಾರಸ್ವತ ವ್ರತವನ್ನು ನಡೆಸುವಾತನು ವಿದ್ಯಾವಂತನೂ ಧನಿಕನೂ ಆಗುವನು. ಆತನ ವಾಣಿಯು ಮಧುರವಾಗುವುದು. ಸರಸ್ವತಿಯ ಅನುಗ್ರಹದಿಂದ ಬ್ರಹ್ಮಲೋಕದಲ್ಲಿ ಅವನು ಪೂಜ್ಯನಾಗುವನು. ಇದನ್ನು ಸ್ತ್ರೀಯು ಆಚರಿಸಿದರೂ ಈ ಫಲವನ್ನೇ ಪಡೆಯುವಳು. ಓ ರಾಜ, 30,000 ಕಲ್ಪಗಳ ಕಾಲ ಆಕೆಯು ಬ್ರಹ್ಮಲೋಕದಲ್ಲಿ ನೆಲೆಸುವಳು. ಈ ಸಾರಸ್ವತ ವ್ರತವನ್ನು ಯಾವನು ಕೇಳುವನೋ ಅಥವಾ ಓದುವನೋ ಅವನೂ ಸಹ 30,000 ಕಲ್ಪಗಳ ಕಾಲ ವಿದ್ಯಾಧರ ನಗರದಲ್ಲಿ ವಾಸಿಸುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸಾರಸ್ವತ ವ್ರತಂ ನಾಮ ಷಟ್ಷಷ್ಟಿತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 67ನೆಯ ಅಧ್ಯಾಯವಾದ ಚಂದ್ರ ಸೂರ್ಯ ಗ್ರಹಣ ಸ್ನಾನ ವಿಧಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.